ಏನಾಗಿದ್ಯಮ್ಮ ನಿನ್ಗೆ? ಏನಾದ್ರೂ ಇದ್ರೆ ನನಗ್ ಬೈಯಿ, ನಾನ್ ಅರ್ಥ ಮಾಡ್ಕೋತೀನಿ. ಏನೋ ಬೈಯೋದು? ನೀನ್ ಮಾಡಿರೋ ಕೆಲ್ಸದಿಂದ ಮನೇಲಿ ಏನಾಗ್ತಿದೆ ಗೊತ್ತಾ? ಲವ್ ಮಾಡ್ದೆ, ಮದ್ವೆ ಮಾಡ್ಕೊಂಡೆ, ಮನೇಲೇ ಇದ್ಯಾ ಅಷ್ಟೇ ಯೋಚನೆ ಮಾಡೋದಾ? ನಿನ್ ಮದ್ವೆ ಆಗೋಕ್ ಮುಂಚೆ ಎಷ್ಟು ಖುಷಿಯಾಗಿದ್ವಿ ನಾವು, ಇವಾಗ ಹೇಗಾಗಿದೆ ನೋಡು. ಹಾ, ನಾವಿಬ್ರು ಎಲ್ರ ಜೊತೆ ಒಂದಾಗಿರ್ಬೇಕು ಅಂತಾನೆ ಅನ್ಕೋತೀವಿ. ಯಾವ್ದಾದ್ರು ಒಂದ್ ಕಾರಣ ಇಟ್ಕೊಂಡು ನಮ್ಮ ಮೇಲೆ ಕೋಪನೆ ಮಾಡ್ಕೋತಿರ್ತೀರಾ. ಹೀಗಿದ್ರೆ ಏನ್ ಮಾಡಕ್ಕಾಗುತ್ತೆ? ಮನೆ ಹೀಗಿದ್ರೆ ನನ್ ಕೈಲಿ ನೋಡಕ್ ಆಗಲ್ವೋ? ನನ್ಗೂ ಕೂಡ ಮನೆ ಈ ತರ ಇದ್ರೆ ಇಷ್ಟ ಆಗಲ್ಲ ಲಕ್ಷ್ಮಿ. ಇದು ಸರಿ ಹೋಗ್ಬೇಕಂದ್ರೆ ನಿಮ್ ಕೋಪ ತಾಪನೆಲ್ಲ ಪಕ್ಕಕ್ಕಿಟ್ಬಿಡಿ. ನಮ್ ಮನೆಗೆ ಒಂದು ಹೆಣ್ಮಗು ಬಂದು 1 ತಿಂಗಳ ಮೇಲಾಯ್ತು. ಅವಳು ಹೇಗಿದ್ದಾಳೆ, ಯಾವ ಪರಿಸ್ಥಿತಿನಲ್ಲಿ ಇದ್ದಾಳೆ ಅಂತ ಒಂದ್ಸಲನಾದ್ರೂ ಕೇಳಿದ್ರಾ? ರೇಖಾ ಅವರ ಅಮ್ಮ ತೀರ್ಕೊಂಡ್ರೆ ಅವರ ಅಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಸ್ವಂತ ತಾಯಿ ಇಲ್ದೇ ಇದ್ದಾಗ ತಾಯಿ ಪ್ರೀತಿ ಗೊತ್ತಿಲ್ದೇನೆ ಬೆಳೆದಿದ್ದಾಳೆ. ಆಗ ಅವಳ ಚಿಕ್ಕಮ್ಮನಿಗೆ ಒಬ್ಬ ಮಗ ಹುಡ್ದ. ತನ್ನ ಓದೆಲ್ಲ ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲಿ ಪೂರ್ತಿ ಮಾಡಿ ತನ್ನ ತಮ್ಮನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವಳು ಸ್ವಂತ ಖರ್ಚಲ್ಲಿ ಓದಿಸಿದಾಳೆ ಗೊತ್ತಾ? ಮದುವೆ ವಯಸ್ಸಿಗೆ ಬಂದಾಗ ಎಲ್ಲಿ ವರದಕ್ಷಿಣೆ ಕೊಡಬೇಕು ಅಂತ ಈ ಪ್ರೀತಿ ಬಗ್ಗೆ ಗೊತ್ತಾದ್ಮೇಲೆ ಅವಳ ತಂದೆಗೆ ಇಲ್ಲದನ್ನೆಲ್ಲ ಹೇಳಿ ಮನೆಯಿಂದ ಆಚೆ ಹಾಕ್ಬಿಟ್ಲು ಇವಳ ಚಿಕ್ಕಮ್ಮ. ಇಷ್ಟು ನೋವನ್ನ ತಿಂತಾ ಇದ್ರು ಕೂಡ ಈ ಮನೆಗೆ ಬಂದ್ಮೇಲೂ ಇಲ್ಲೂ ಕಷ್ಟನೇ ಆಯ್ತು ಅವಳಿಗೆ. ನನ್ಗೂ ಕೂಡ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇವಳನ್ನ ಮದ್ವೆ ಮಾಡ್ಕೊಂಡೆ ಅಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಒಳಗಡೆ ಬರ್ಬೋದಾ? ಡ್ಯಾಡಿ,